Identify different major components of heavy vehicle and their function and replacement study of different lorry bus in institute with different dealers and organizations. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಮಾಡ್ಯೂಲ್ನಲ್ಲಿ ನಾವು ಭಾರೀ ವಾಹನಗಳ ವಿವಿಧ ಪ್ರಮುಖ ಘಟಕಗಳನ್ನು ಗುರುತಿಸಲಿದ್ದೇವೆ ಮತ್ತು ವಿವಿಧ ವಿತರಕರು ಅಥವಾ ಸಂಸ್ಥೆಗಳೊಂದಿಗೆ ವಿವಿಧ ಲಾರಿ ಬಸ್ ಇನ್ ಸಂಸ್ಥೆಗಳ ಕಾರ್ಯ ಮತ್ತು ನಿಯೋಜನೆ ಅಧ್ಯಯನವನ್ನು ಗುರುತಿಸಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ವಾಹನದ ಮೇಲೆ ವಿವಿಧ ಘಟಕಗಳನ್ನು ಲೊಕೇಟ್ ಮಾಡಲು. ಈಗ ನಾವು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು: ಡಬಲ್ ಎಂಡ್ ಸ್ಪ್ಯಾನರ್ ಸೆಟ್ 1 ಸೆಟ್, ಎಣ್ಣೆ ಕ್ಯಾನ್ 1. ಅಗತ್ಯವಿರುವ ಉಪಕರಣಗಳು ಅಥವಾ ಯಂತ್ರಗಳು: ಹೆವಿ ವೆಹಿಕಲ್ ಆರ್ ಚಾಸಿಸ್ 1. ಅಗತ್ಯವಿರುವ ಸಾಮಗ್ರಿಗಳು: ಸೋಪ್ ಎಣ್ಣೆ, ಗ್ರೀಸ್, ಸೀಮೆ ಎಣ್ಣೆ, ಬನಿಯನ್ ಬಟ್ಟೆ. ಭಾರೀ ವಾಹನಗಳು ಸಂಕೀರ್ಣ ಎಂಜಿನಿಯರಿಂಗ್ ಅದ್ಭುತಗಳಾಗಿವೆ. ಇವು ಸೂಕ್ತ ಕಾರ್ಯಕ್ಷಮತೆ, ಬಾಳಿಕೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಕಾರ್ಯತಂತ್ರದಲ್ಲಿ ಇರಿಸಲಾದ ವಿವಿಧ ಪ್ರಮುಖ ಘಟಕಗಳನ್ನು ಒಳಗೊಂಡಿವೆ. ಟ್ರಕ್ಗಳು ಮತ್ತು ಬಸ್ಸುಗಳಂತಹ ಭಾರೀ ವಾಹನಗಳು ಒಟ್ಟಿಗೆ ಕೆಲಸ ಮಾಡುವಂತಹ ವಿವಿಧ ಘಟಕಗಳನ್ನು ಹೊಂದಿರುವ ಸಂಕೀರ್ಣ ಯಂತ್ರಗಳಾಗಿವೆ. ಭಾರೀ ವಾಹನಗಳ ನಿರ್ವಹಣೆ, ಕಾರ್ಯಾಚರಣೆ ಮತ್ತು ವಿನ್ಯಾಸದಲ್ಲಿ ತೊಡಗಿರುವ ಯಾರಿಗಾದರೂ ಈ ಘಟಕಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ನಾವು ಈಗ ಪ್ರಮುಖ ಅಂಶಗಳನ್ನು ಪರಿಶೀಲಿಸೋಣ. ಕಾರ್ಯ 1: ನೀಡಿರುವ ವಾಹನಗಳಲ್ಲಿನ ಒಟ್ಟು ಅಥವಾ ಭಾಗಗಳನ್ನು ಗುರುತಿಸಿ. ವಾಹನಗಳು ಅವುಗಳ ಕ್ರಿಯಾತ್ಮಕತೆ ಮತ್ತು ವಿನ್ಯಾಸಕ್ಕೆ ಕೊಡುಗೆ ನೀಡುವಂತಹ ವಿವಿಧ ಘಟಕಗಳು ಮತ್ತು ವೈಶಿಷ್ಟ್ಯಗಳನ್ನು ಪ್ರದರ್ಶಿಸುತ್ತವೆ. ಮೊದಲನೆಯದಾಗಿ, ಸ್ಟೀರಿಂಗ್ ವೀಲ್ ಸ್ಥಾನವು ಬದಲಾಗುತ್ತದೆ. ಕೆಲವು ವಾಹನಗಳು ಎಡಗೈ ಡ್ರೈವ್ ಹೊಂದಿದ್ದರೆ ಮತ್ತು ಇತರವನ್ನು ಬಲಗೈ ಡ್ರೈವ್ಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ವಿಭಿನ್ನ ಚಾಲನಾ ಆದ್ಯತೆಗಳು ಮತ್ತು ಪ್ರಾದೇಶಿಕ ಮಾನದಂಡಗಳನ್ನು ಪೂರೈಸುತ್ತವೆ. ಇಂಜಿನ್ನ ಸ್ಥಳವು ಈ ವಾಹನಗಳಲ್ಲಿ ಮತ್ತೊಂದು ವಿಶಿಷ್ಟ ಅಂಶವಾಗಿದೆ, ಏಕೆಂದರೆ ಕೆಲವು ವಾಹನಗಳು ಇಂಜಿನ್ಗಳನ್ನು ಮುಂಭಾಗದಲ್ಲಿ ಹೊಂದಿದ್ದರೆ ಇತರವು ಮಧ್ಯದಲ್ಲಿ ಮತ್ತು ಕೆಲವು ಹಿಂಭಾಗದಲ್ಲಿ ಹೊಂದಿವೆ. ಈ ಸ್ಥಾನವು ತೂಕ ವಿತರಣೆ, ಎಳೆತ ಮತ್ತು ಒಟ್ಟಾರೆ ಸಮತೋಲನದ ಮೇಲೆ ಪ್ರಭಾವ ಬೀರುತ್ತದೆ. ಇದು ವಾಹನದ ನಿರ್ವಹಣೆ ಮತ್ತು ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಕ್ಲಚ್ ಮತ್ತು ಗೇರ್ ಬಾಕ್ಸ್ನ ಸ್ಥಾನವನ್ನು ಪರಿಶೀಲಿಸಿ. ಚಾಲನಾ ಡೈನಮಿಕ್ಸ್ ಅನ್ನು ಅರ್ಥಮಾಡಿಕೊಳ್ಳಲು ವಾಹನಗಳಲ್ಲಿ ಅವುಗಳ ಸ್ಥಾನವು ನಿರ್ಣಾಯಕವಾಗಿದೆ. ಅವುಗಳ ಸ್ಥಳವು ಗೇರ್ ಸ್ಥಳಾಂತರದ ಸುಲಭತೆಯ ಮೇಲೆ ಪರಿಣಾಮ ಬೀರುತ್ತದೆ. ಹೆಚ್ಚುವರಿಯಾಗಿ, ವಾಹನವನ್ನು ರಾಮ್ ಮೇಲೆ ಇರಿಸಿ. ನಿಮ್ಮ ಬೋಧಕರನ್ನು ಸಂಪರ್ಕಿಸಿ. ಚಾಸಿಸ್ ಮತ್ತು ಫ್ರೇಮ್ ಪ್ರಕಾರವು ವಾಹನಗಳನ್ನು ಮತ್ತಷ್ಟು ಪ್ರತ್ಯೇಕಿಸುತ್ತದೆ. ಇದು ಆಯತಾಕಾರದ ಮತ್ತು ಐ ಆಕಾರದಿಂದ ಚಾನೆಲ್ ಪ್ರಕಾರಗಳವರೆಗಿನ ಆಯ್ಕೆಗಳನ್ನು ಹೊಂದಿದೆ. ಈ ರಚನಾತ್ಮಕ ವೈವಿಧ್ಯತೆಯು ವಾಹನಗಳ ಒಟ್ಟಾರೆ ಕಾರ್ಯಕ್ಷಮತೆ ಮತ್ತು ಬಾಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಸಸ್ಪೆನ್ಷನ್ ಸಿಸ್ಟಮ್ ಮತ್ತೊಂದು ನಿರ್ಣಾಯಕ ಅಂಶವಾಗಿದೆ. ವಾಹನಗಳು ಕಠಿಣ ಅಥವಾ ಸ್ವತಂತ್ರ ಸಸ್ಪೆನ್ಷನ್ ಅನ್ನು ಹೊಂದಿವೆ. ಈ ಆಯ್ಕೆಯು ವಾಹನಗಳ ಆರಾಮ ಮತ್ತು ನಿರ್ವಹಣೆ ಗುಣಲಕ್ಷಣಗಳ ಮೇಲೆ ಗಮನಾರ್ಹವಾಗಿ ಪ್ರಭಾವ ಬೀರುತ್ತದೆ. ಈ ವಾಹನಗಳಲ್ಲಿ ಮೆಕ್ಯಾನಿಕಲ್, ಹೈಡ್ರಾಲಿಕ್, ಏರ್ ಅಥವಾ ವ್ಯಾಕ್ಯೂಮ್ ಡಿಸ್ಕ್ ಅಥವಾ ಡ್ರಮ್ ಬ್ರೇಕ್ ಸೇರಿದಂತೆ ವೈವಿಧ್ಯಮಯ ಬ್ರೇಕ್ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಇದು ವಿವಿಧ ಪರಿಣಾಮಕಾರಿ ನಿಲುಗಡೆ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಟೈರ್ಗಳ ವಿವರವಾದ ವಿಶೇಷಣಗಳಾದ ಅಗಲ, ವ್ಯಾಸ ಮತ್ತು ಫ್ಲೈ ರೇಟಿಂಗ್ ಅನ್ನು ಪ್ರತಿ ಟೈರ್ ಮೇಲೆ ಎಂಬೋಸ್ ಮಾಡಲಾಗಿದೆ. ಇದು ಅವುಗಳ ಲೋಡ್ ಬೇರಿಂಗ್ ಸಾಮರ್ಥ್ಯ ಮತ್ತು ವಿವಿಧ ರಸ್ತೆ ಪರಿಸ್ಥಿತಿಗಳಿಗೆ ಸೂಕ್ತತೆಯ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ. ರೇಡಿಯೇಟರ್, ಫ್ಯೂಯಲ್ ಟ್ಯಾಂಕ್ ಮತ್ತು ಸೈಲೆನ್ಸರ್ ಅನ್ನು ಕಂಡುಹಿಡಿಯಿರಿ. ವಾಹನಗಳ ಒಟ್ಟಾರೆ ವಿನ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಇದು ಅತ್ಯಗತ್ಯ. ಈ ಘಟಕಗಳು ಇಂಜಿನ್ನ ಪರಿಣಾಮಕಾರಿ ನಿರ್ವಹಣೆ ಮತ್ತು ಒಟ್ಟಾರೆ ಚಾಲನಾ ಅನುಭವಕ್ಕೆ ಕೊಡುಗೆ ನೀಡುತ್ತವೆ. ಮುಂಭಾಗದ ಆಕ್ಸಲ್ ಪ್ರಕಾರವು ಲೈವ್ ಇರಲಿ ಅಥವಾ ಡೆಡ್ ಇರಲಿ ವಾಹನದ ಸ್ಟೀರಿಂಗ್ ಮತ್ತು ಸಸ್ಪೆನ್ಷನ್ ಗುಣಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತವೆ. ಗೇರ್ಬ್ಯಾಕ್ಸ್ ಮತ್ತು ಡಿಫರೆನ್ಷಿಯಲ್ ನಡುವೆ ಪ್ರೊಪೆಲ್ಲರ್ ಶಾಫ್ಟ್ಗಳ ಸಂಖ್ಯೆ ಮತ್ತು ಯೂನಿವರ್ಸಲ್ ಜಾಯಿಂಟ್ಗಳ ಸಂಖ್ಯೆಯು ಒಂದು ಪ್ರಮುಖ ಅಂಶವಾಗಿದೆ. ಇದು ಪ್ರಸರಣ ಮತ್ತು ಡ್ರೈವ್ ಟ್ರೈನ್ ದಕ್ಷತೆಯ ಮೇಲೆ ಪರಿಣಾಮ ಬೀರುತ್ತದೆ. ಡಿಫರೆನ್ಷಿಯಲ್ ಮತ್ತು ಹಿಂದಿನ ಆಕ್ಸಲ್ನ ಸ್ಥಳವನ್ನು ಪರೀಕ್ಷಿಸಿ. ಇದು ವಾಹನಗಳ ಎಳೆತ ಮತ್ತು ವಿದ್ಯುತ್ ವಿತರಣಾ ಗುಣಲಕ್ಷಣಗಳ ಒಳನೋಟಗಳನ್ನು ಒದಗಿಸುತ್ತದೆ.
ಟೇಬಲ್ 1ರಲ್ಲಿ ವಿವರಗಳನ್ನು ರೆಕಾರ್ಡ್ ಮಾಡಿ. ನಿಮ್ಮ ಸಂಸ್ಥೆಯಲ್ಲಿರುವ ವಾಹನಗಳನ್ನು ಪಟ್ಟಿ ಮಾಡಿ. ಈ ವಿವರಗಳನ್ನು ಒಟ್ಟಾಗಿ ಟೇಬಲ್ನಲ್ಲಿ ದಾಖಲಿಸುವ ಮೂಲಕ ನಿಮ್ಮ ಸಂಸ್ಥೆಯಲ್ಲಿರುವ ವೈವಿಧ್ಯಮಯ ವಾಹನಗಳ ಸಮಗ್ರ ತಿಳುವಳಿಕೆಯನ್ನು ನೀವು ಪಡೆಯುತ್ತೀರಿ. ಪ್ರತಿಯೊಂದು ವಿಶಿಷ್ಟ ವೈಶಿಷ್ಟ್ಯಗಳು ಮತ್ತು ಕಾನ್ಫಿಗರೇಷನ್ಗಳನ್ನು ಪ್ರದರ್ಶಿಸುತ್ತದೆ. ಅದು ಅವರ ವೈಯಕ್ತಿಕ ಗುಣಲಕ್ಷಣಗಳು ಮತ್ತು ಕಾರ್ಯಕ್ಷಮತೆಯ ಸಾಮರ್ಥ್ಯಗಳಿಗೆ ಕೊಡುಗೆ ನೀಡುತ್ತದೆ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ. ವಾಹನದ ಮೇಲೆ ವಿವಿಧ ಘಟಕಗಳನ್ನು ಲೊಕೇಟ್ ಮಾಡಲು. ಇಲ್ಲಿಯವರೆಗೆ ನಾವು ಭಾರೀ ವಾಹನಗಳ ವಿವಿಧ ಪ್ರಮುಖ ಘಟಕಗಳನ್ನು ಗುರುತಿಸಲು ಮತ್ತು ವಿವಿಧ ಡೀಲರ್ಗಳು ಅಥವಾ ಸಂಸ್ಥೆಗಳಲ್ಲಿನ ವಿವಿಧ ಲಾರಿ, ಬಸ್ಗಳ ಕಾರ್ಯ ಮತ್ತು ನಿಯೋಜನೆಯ ಅಧ್ಯಯನವನ್ನು ಗುರುತಿಸಲು ಕಲಿತಿದ್ದೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.